ನಮ್ಮ ವಾರ್ತಾ ಮಾಧ್ಯಮಕ್ಕೆ ಸ್ವಾಗತ. ಸುಳ್ಯ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿ ಅಥವಾ ಪಕ್ಷೇತರ ಅಭ್ಯರ್ಥಿ ನಂದಕುಮಾರ್ ರವರನ್ನು ಸುಳ್ಯದ ಜನತೆ ಅಷ್ಟೊಂದು ಇಷ್ಟಪಡಲು ಕಾರಣವೇನು? ಯಾರು ಈ ನಂದಕುಮಾರ್? ಬನ್ನಿ ನೋಡೋಣ. ನಂದಕುಮಾರ್ HM ಮೂಲತಃ ಮಡಿಕೇರಿಯವರು. ಯಶಸ್ವಿ ಉದ್ಯಮಿಯಾದ ಇವರು ರಾಜಕೀಯವಾಗಿ ತಮ್ಮನ್ನು ತೊಡಗಿಸಿಕೊಂಡದ್ದಲ್ಲದೆ ಸಾಮಾಜಿಕ ಸಂಘಟನೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ತಮ್ಮ ಆದಾಯದ ಕೊಂಚ ಭಾಗವನ್ನು ಸಮಾಜದಲ್ಲಿ ತೀರಾ ಹಿಂದುಳಿದ ಬಡ ಅಶಕ್ತರಿಗೆ, ನಿರ್ಗತಿಕರಿಗೆ ದಾನವನ್ನು ಮಾಡುತ್ತಾ ಬಂದವರಾಗಿದ್ದಾರೆ ಹಾಗೂ ಮೀಸಲಿರಿಸಿದವರಾಗಿದ್ದಾರೆ. ಮಡಿಕೇರಿ ನಗರಸಭೆ ಹಲವು ಅವಧಿಗೆ ಚುನಾಯಿತರಾಗಿದ್ದ ಸದಸ್ಯರಾಗಿದ್ದ ನಗರಸಭೆಯ ಅಧ್ಯಕ್ಷರಾಗಿದ್ದ ಇವರು ಮಡಿಕೇರಿಯ ಸಮಗ್ರ ಅಭಿವೃದ್ಧಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಹಾಗೂ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನಲ್ಲಿ ಹಲವಾರು ಹುದ್ದೆಯನ್ನು ಅಲಂಕರಿಸಿ ಪ್ರಸ್ತುತ ಕಡಬ ಬ್ಲಾಕ್ ಕಾಂಗ್ರೆಸ್ನ KPCC ಸಂಯೋಜಕರಾಗಿ ಕಾರ್ಯನಿರ್ವಹಿಸುತ್ತಿರುವವರೇ ಈ ನಂದಕುಮಾರ್ ಅವರು. ಅದೇ ರೀತಿ ಕಳೆದ 2 ವರ್ಷಗಳ ಹಿಂದೆ ವಿಶ್ವದಾದ್ಯಂತ ಮಹಾಮಾರಿಯಾಗಿ ಕಾಡಿದ COVID-19 ಸಂದರ್ಭದಲ್ಲಿ ಲಾಕ್ಡೌನ್ನಿಂದಾಗಿ ತೀರಾ ಬಡವರು, ಗೃಹ ರಕ್ಷಕ ದಳದ ಸಿಬ್ಬಂದಿಗಳು, ಎಲ್ಲ ಆತ್ಮೀಯ ಸ್ನೇಹಿತರಿಗೆ ಈ ನಂದಕುಮಾರ್ ಮಾಡುವ ನಮಸ್ಕಾರಗಳು. ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ತಮ್ಮ ಜೊತೆಗೆ ಕಳೆದ 4 ವರ್ಷಗಳಿಂದ ಕ್ಷೇತ್ರದಾದ್ಯಂತ ಸಂಚರಿಸಿ ತಮ್ಮ ಒಡನಾಡಿಯಾಗಿರುತ್ತೇನೆಂದು ನನ್ನ ನಂಬಿಕೆ ಮತ್ತು ವಿಶ್ವಾಸ. ತಮ್ಮೆಲ್ಲರ ಅಪೇಕ್ಷೆಯಂತೆ ಸುಳ್ಯ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ನನ್ನ ಅಭಿಮಾನಿಗಳು ಮತ್ತು ಸ್ನೇಹಿತರು ನಿರ್ಧರಿಸಿದ್ದು, ಪತ್ರಕರ್ತರು ಸೇರಿದಂತೆ ಕೋವಿಡ್ ವಾರಿಯರ್ಸ್ಗಳಾಗಿ ತಮ್ಮ ಜೀವದ ಹಂಗನ್ನು ತೊರೆದು ಸೇವೆ ಸಲ್ಲಿಸಿದವರಿಗಾಗಿ ತಮ್ಮ ವೈಯಕ್ತಿಕ ಧನ ಸಹಾಯವನ್ನು ಮಾಡಿದವರೇ ಈ ನಂದಕುಮಾರ್ ಅವರು. ಅದೇ ರೀತಿ ಬಡ ಆಟೋ ಚಾಲಕರಿಗೆ ಆಹಾರ ಕಿಟ್, ಸುಳ್ಯ ತಾಲೂಕಿನಾದ್ಯಂತ ವಿಪರೀತ ಮಳೆ ಮತ್ತು ಜಲಸ್ಫೋಟದಿಂದ ತತ್ತರಿಸಿದ ಜನರಿಗೆ ಧನ ಸಹಾಯ ಮಾಡಿ 1 ತಿಂಗಳಿಗೆ ಆಗುವಷ್ಟು ಆಹಾರ ಕಿಟ್ ನೀಡಿ ಸಂತ್ರಸ್ತರ ನೆರವಿಗೂ ಸಹ ನಂದಕುಮಾರ್ ರವರು ಧಾವಿಸಿದರು. ಅದೇ ರೀತಿ ಕ್ರೀಡಾ ಕ್ಷೇತ್ರದಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಯುವಕರಿಗೆ ನಿರಂತರವಾಗಿ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿರುವುದೇ ಇವರ ಈ ರೀತಿಯ ಜನಪ್ರಿಯತೆಗೆ ಕಾರಣ ಎನ್ನಬಹುದು. ನಂದಕುಮಾರ್ ರವರ ಬಗ್ಗೆ ನಿಮಗಿರುವ ಅಭಿಪ್ರಾಯವೇನು? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ.